ವೀಕ್ಷಕರೇ, ಹೊಸಪೇಟೆ ಗ್ರಾಮ ಪಂಚಾಯಿತಿಯಿಂದ ಚುನಾವಣೆಗೆ ಸ್ಪರ್ಧಿಸುತ್ತಿರುವ ಸ್ಪರ್ಧಿಗಳನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಕೇಳೋಣ. ಸರ್ವಕ್ಕೆ ತಮ್ಮ ಪರಿಚಯ. ಮಂಜುನಾಥ್ ಅಂತ, HK ಮಂಜುನಾಥ್ ಅಂತೇಳಿ. ನಮ್ಮದು ಪಂಚಾಯಿತಿ ಬಂದು ಹೊಸಪೇಟೆ, ನಮ್ಮ ಗ್ರಾಮ ಬಂದು ಹೊಸಪೇಟೆನೇ ಪಂಚಾಯಿತಿ. ನಮ್ಮ ಗುರುತು ಬಂದು HK ಮಂಜುನಾಥ್ ಬಂದು ದ್ರಾಕ್ಷಿ ಗುರುತು, ಸೌಭಾಗ್ಯಮ್ಮ ಅಂತ ಗುರುತು ಬಂದು TV ಗುರುತು, ದ್ಯಾವಮ್ಮ ಅಂತ ಗುರುತು ಬಂದು ಅವ್ರದ್ದು ಹೂಕೋಸು ಅಂತೇಳಿ. ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನಮ್ಮ ಜಯಶೀಲರನ್ನಾಗಿ ಮಾಡಬೇಕಂತ ವಿನಂತಿ ಕೋರಿಕೊಳ್ಳುತ್ತೇನೆ. ಸರ್, ಮೊದಲನೇದಾಗಿ ನೀವು ರಾಜಕಾರಣಕ್ಕೆ ಬರೋದಕ್ಕೆ ಕಾರಣ ಏನು ಸರ್? ನಾವು ನಮ್ಮ ಅಪ್ಪನವರು ಇದರಲ್ಲೇ ರಾಜಕಾರಣದಲ್ಲೇ ಇದ್ದರು. ನಾವು ಅದರಿಂದ ಅದೇ ಇದರಲ್ಲಿ ಅವರ ಹೆಜ್ಜೆದಲ್ಲಿ ನಾವು ಬಂದಿದ್ದೀವಿ ರಾಜಕಾರಣಕ್ಕೆ, ಜನಸೇವೆ ಮಾಡಲಿಕ್ಕೆ. ಒಂದು ಅವಕಾಶ ಮಾಡಿಕೊಡಿ. ನೀವು ಜನಗಳಿಗೆ ಯಾವ ರೀತಿ ಗುರುತಿಸ್ಕೊಂಡಿದ್ದೀರಾ ಸರ್ ಮುಂಚೆ? ನಾವು ನಮ್ಮ ಕೈಲಾದಷ್ಟು ಮಾತ್ರ ನಾವು ಫ್ಯೂಚರಲ್ಲಿ ಹೆಲ್ಪಿಂಗ್ ಬರ್ಕೊಂಡೇ ಬರ್ತಾ ಇದ್ರೆ ಇದನ್ನು ಸ್ಪಂದನೆ ಮಾಡ್ತಾ ಇದ್ದೆ ಜನಕ್ಕೆ. ಅಧಿಕಾರ ಸಿಕ್ಕಿದ್ದೆ ಅಧಿಕಾರ ಸಿಕ್ಕಿದ ಇನ್ನೂ ಹೆಚ್ಚನವಾಗಿ ನಾವು ಜನಸೇವೆ ಮಾಡ್ತೀವಿ ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತೇವೆ. ಈ ಭಾಗದ ಶಾಸಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ರವಣ್ಣವರು ಎಲ್ಲ ಜನಕ್ಕೂ ಸಿಗ್ತಾ ಇದ್ದಾರೆ, ಎಲ್ಲರಿಗೂ ಸ್ಪಂದನೆ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರು ಜನಪ್ರಿಯವಾಗಿದ್ದಾರೆ, ಪರವಾಗಿಲ್ಲ. ನಮ್ಗೊಂದು ಸ್ವಲ್ಪ ಇದಿದೆ ಶಾಸಕರು ಅಂತೇಳಿ, JDS ಶಾಸಕರು ಅಂತೇಳಿ. ಎಲ್ಲದಕ್ಕೂ ಹೋಗಿದ ತಕ್ಷಣ ಸ್ಪಂದನೆ ಮಾಡ್ತಾರೆ. ಯಾವುದೋ ಒಂದು ಕೆಲಸಕ್ಕೆ ಹೋಗಿದ ತಕ್ಷಣ. ನಿಮ್ಮ ಪ್ರಕಾರ ನಿಮ್ಮ ಊರಲ್ಲಿ ಏನು ಸಮಸ್ಯೆ ಇದೆ ಸರ್? ಮೂಲಭೂತವಾಗಿ ನೀರಿನ ಸ್ವಲ್ಪ ಸಮಸ್ಯೆ ಇದೆ, ರೋಡ್ಗಳ ಸಮಸ್ಯೆ ಇದೆ, ಸ್ವಲ್ಪ ಮನೆಗಳದ್ದು ಸ್ವಲ್ಪ ಜಾಸ್ತಿ ಮನೆಗಳದ್ದು ಸಮಸ್ಯೆ ಇದೆ, ಸ್ವಲ್ಪ ಚರಂಡಿಗಳದ್ದು ಸಮಸ್ಯೆ ಇದೆ. ನಮ್ಮ ವಾಹಿನಿ ಮೂಲಕ ಏನು ಆಶ್ವಾಸನೆ ಕೊಡಕ್ಕೆ ಇಷ್ಟಪಡ್ತೀರಾ ನೀವು? ನನ್ನ ಗೆಲ್ಲಿಸಿದ್ದಾದರೆ ಇದೆಲ್ಲ ನಾವು ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನಾವು ಸ್ವಲ್ಪ ಸರಿಪಡಿಸಲಿಕ್ಕೆ ಇಷ್ಟಪಡ್ತೇವೆ. ನಾವು ಹೆಚ್ಚಿನ ಶಕ್ತಿ ಕೊಡಬೇಕಂತ ನಾವು ಕೋರಿಕೊಳ್ತೀವಿ. ಮತ ಕೊಟ್ಟು ಕೋರಿಕೊಳ್ಬೇಕು. ನಿಮ್ಮ ಅನುವಾದ ಮತವನ್ನು ಕೊಟ್ಟು ನಮಗೆ ಜಯಶೀಲನಾಗಿ ಮಾಡಬೇಕಂತ ವಿನಂತಿ ಮಾಡಿಕೊಳ್ತೀವಿ. ಹೊಸಪೇಟೆ ಗ್ರಾಮ ಪಂಚಾಯತಿ ಕ್ಷೇತ್ರವಾದ ಹೊಸಪೇಟೆ ಗ್ರಾಮದಲ್ಲಿ 3 ಅಭ್ಯರ್ಥಿ ಸ್ಪರ್ಧಿಸುತ್ತಾ ಇದ್ದಾರೆ. ಅವರಿಗೆ ಅಮೂಲ್ಯವಾದ ಮತ ನೀಡಿ ಜಲಶೀಲರಾಗಿ ಮಾಡಿ ಮುಂದಿನ ದಿನಗಳ ಅನುಕೂಲವಾಗಿ ಗ್ರಾಮಗಳ ಎಲ್ಲ ರಸ್ತೆ ಅಭಿವೃದ್ಧಿ ಆಗಲಿ, ಚರಂಡಿ ಸುವ್ಯವಸ್ಥೆ ಆಗಲಿ, ಊರಿನ ಗ್ರಾಮದ ಯಾವುದೇ ಸಮಸ್ಯೆ ಇದ್ದರೂ ಬಗೆಹರಿಸುವಂಥ ಅಭ್ಯರ್ಥಿಗಳು 3 ಚುನಾವಣೆಯಲ್ಲಿ ಪ್ರಾರಂಭಿಸುತ್ತಿದ್ದಾರೆ. ಮೇಡಮ್, ಅದನ್ನು ಸೀರಿಯಲ್ ನಂಬರ್ 1 ಆದ ದ್ಯಾವಮ್ಮ, ಅವರ ಚಿಹ್ನೆ ಬಂದು ಹೂಕೋಸು, ಕ್ರಮ ಸಂಖ್ಯೆ 2 ಬಂದು ಮಂಜುನಾಥ್ HK, ಅವರ ಚಿಹ್ನೆ ಬಂದು ದ್ರಾಕ್ಷಿ, ಕ್ರಮ ಸಂಖ್ಯೆ 7 ಬಂದು ರವಿಕುಮಾರ್, ಸೌಭಾಗ್ಯಮ್ಮ, ಅವ್ರದ್ದು ಚಿಹ್ನೆ ಬಂದು TV. ಇವರು 3ರಿಗೆ ಅಮೂಲ್ಯವಾದ ಮತ ನೀಡಿ ಊರಿನ ಗ್ರಾಮ ಅಭಿವೃದ್ಧಿಗಳನ್ನು ನೋಡಿ ಅಮೂಲ್ಯವಾದ ಮತ ನೀಡಿ ಅವ್ರ ಗ್ರಾಮಕ್ಕೆ ಎಲ್ಲರೂ ಸ್ಪಂದಿಸಿ ಆ ಗ್ರಾಮದ ಎಲ್ಲ ಕಾರ್ಯಕರ್ತರು ಮುಖಂಡರೆಲ್ಲ ಸೇರಿ ಜಲಶೀಲನಾಗಿ ಮಾಡಬೇಕಾಗಿ ಮನವಿ. ಶಾಸಕರ ಬಗ್ಗೆ ಏನೇನು ಮಾತಾಡ್ತೀನಪ್ಪ? ಶಾಸಕರಾದ MLA ರವೀಣರಾದ ಅವರು ಊರಿಗೆ ಏನು ಬೇಕೆಲ್ಲ ಸೌಲಭ್ಯವನ್ನು ಕೊಟ್ಟು ಊರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದಾರೆ. ಊರಿಗೆ ಯಾವುದೇ ತೊಂದರೆ ಆಗದಿದ್ದಂಗೆ ಕೆಲಸ ಕಾರ್ಯಗಳನ್ನು ಮುಂದುವರಿಸುತ್ತಿದ್ದಾರೆ. ತಮ್ಮ ಹೆಸರು? HN ವಿನಯ್ ಕುಮಾರ್, ಹೊಸಪೇಟೆ. ಶಿಲ್ಘಟ್ಟ ಶಾಸಕರಾದ ರವಿಕುಮಾರ್ ಅವರ ಪರವಾಗಿ ಹೊಸಪೇಟೆ ಗ್ರಾಮದಲ್ಲಿ 3 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದೀರಿ. ಫಸ್ಟು ದ್ಯಾವಮ್ಮ ಕೆಂಪಣ್ಣ ಅವರು, 1ನೇ ಗುರುತು ಹೂಕೋಸು, 2 ಮಂಜುನಾಥ್ HK ದ್ರಾಕ್ಷಿ ಗುರುತು, 7ನೇ ನಂಬರ್ ಸೌಭಾಗ್ಯಮ್ಮ ರವಿಕುಮಾರ್. ಇವರಿಗೆ 3 ಮತಗಳನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಿ ಅವರಿಗೆ ಊರಿನ ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡ್ಬೇಕಂತ ಕೇಳುತ್ತೇನೆ.